ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಶಿಲುಬೆಯಡಿಯಲ್ಲಿ ಪ್ರಾರ್ಥನೆ. ಪ್ರೀತಿ ಸ್ವರೂಪರು, ನಮ್ಮ ಆತ್ಮದ ಚೇತನವೂ ಆದ ಯೇಸುವೆ, ಇಂದು ನಿಮ್ಮ ಶಿಲುಬೆಯಡಿಯಲ್ಲಿ ಮೊಣಕಾಲೂರಿ ನಿಮ್ಮ ಶಿಲುಬೆ ಯಾತ್ರೆಗೆ ಆಚರಿಸುತ್ತಿದ್ದೇವೆ. ನಮ್ಮ ಪಾಪಗಳ ನಿಮಿತ್ತ ನೀವು ಅನುಭವಿಸಿದ ನೋವನ್ನು ಹಂಚಿಕೊಂಡು ನಮ್ಮ ಪಾಪಗಳ ಪರಿಹಾರಕ್ಕಾಗಿ ನಿಮ್ಮ ಕ್ಷಮೆ ಮತ್ತು ಕರುಣೆಯನ್ನು ಕೋರಲು ನಿಮ್ಮ ಸನ್ನಿಧಿಗೆ ಬಂದಿದ್ದೇವೆ. ಈ ಶಿಲುಬೆ ಯಾತ್ರೆಯಲ್ಲಿ ನೀವು ಸಾಗಿದ ಮಾರ್ಗದಲ್ಲಿ ನಾವು ಸಾಗುವಾಗ ನಮ್ಮಲ್ಲಿ ಭಕ್ತಿ ಉಕ್ಕಿ ಹರಿದು ಪರರ ನೋವಿನ ಬಗ್ಗೆ ಅನುಕಂಪ ಉಂಟಾಗಲು ನಮ್ಮ ಪಾಪಗಳ ಬೀಗ ಪರಿಣಾಮ ನಮಗೆ ಕಾಣಿಸಿ ನಾವು ಅವುಗಳ ಪಶ್ಚಾತ್ತಾಪಪಟ್ಟು ಅವುಗಳನ್ನು ತ್ಯಜಿಸಿ ಬಾಳಲು ಪ್ರಯತ್ನ ಮಾಡುವಂತೆ ನಿರ್ಣಯಿಸಿದ ಸ್ವಾಮಿ. ಮಗನನ್ನೇ ತ್ಯಾಗ ಮಾಡಿ ಈ ಜಗತ್ತಿನ ಮುಕ್ತಿಗಾಗಿ ಸಮರ್ಪಿಸಿದ ಮುದ್ರಾಂಗನೆಯ ಮಾತೆಯೇ, ಪ್ರತಿಯೊಬ್ಬರ ಜೀವನದಲ್ಲೂ ಬರುವ ಶಿಲುಬೆ ಮುತ್ತುರುಳಿಗಳಿಗೆ ಮಾರ್ಗದರ್ಶನವೇ. ನಾವು ಮಾಡಲಿರುವ ಈ ಭಕ್ತಿಪೂರ್ವಕ ಧ್ಯಾನದಲ್ಲಿ ನಮ್ಮ ಕಷ್ಟಗಳನ್ನು ಕಲಿಸುವ ಈ ಹಾದಿಯನ್ನು ನಮ್ಮೊಂದಿಗಿದ್ದು ನಾವು ಪರರ ಬಗ್ಗೆ ಪ್ರೀತಿಯನ್ನು ಬೆಳೆಸಿಕೊಳ್ಳುವಂತೆ, ಪರರಿಗೆ ಸ್ನೇಹ ತೋರುವಂತೆ ನಮ್ಮನ್ನು ಅನುಸರಿಸುತ್ತಾರೆ. ಮೊದಲನೆಯ ಸ್ಥಳ, ಪಿಲಾತನು ಯೇಸುವಿಗೆ ಮರಣದಂಡನೆಯ ತೀರ್ಪು ನೀಡುತ್ತಾನೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ನಮ್ಮ ಜೀವನದ ರಾಜ್ಯದಲ್ಲಿ ಜೀವಿತರಿಗೂ ಸತ್ತವರಿಗೂ ನ್ಯಾಯ ತೀರ್ಪನ್ನು ನೀಡುವ ದೇವಕುಮಾರರೇ, ಇಂದು ಮಾನವರಿಂದ ತೀರ್ಪು ಪಡೆಯುತ್ತಿದ್ದಾರೆ. ಅನಾಸ್ ಮತ್ತು ಬೈಪಾಸ್ ಅವರ ಕುತಂತ್ರಕ್ಕೆ ಬಲಿಯಾಗಿ ಅವರಿಂದ ನಿಂದೆ, ಅಪಹಾಸ್ಯ, ದೂಷಣೆಗಳನ್ನು ಅನುಭವಿಸುತ್ತಾರೆ. ಇಷ್ಟೆಲ್ಲ ಆದರೂ ಪಿಲಾತನು ಅನ್ಯಾಯವಾದ, ಅವಮಾನಕರವಾದ ಮರಣದಂಡನೆಯನ್ನು ಪ್ರಭುವಿಗೆ ನೀಡುತ್ತಾನೆ. ತಮ್ಮ ತಂದೆಯ ಚಿತ್ರದಂತೆ ಇದೆಲ್ಲ ನಡೆಯಲೇಬೇಕಿತ್ತು. ಮಾನವರಾದ ಯೇಸು ಈ ಅನ್ಯಾಯಗಳನ್ನು ಎದುರಿಸುತ್ತಾರೆ. ನಮ್ಮ ಮೇಲಿನ ಪ್ರೀತಿ ಅವರನ್ನು ಈ ಅನ್ಯಾಯದ ಸಾವಿಗೆ ಗುರಿ ಮಾಡಿತು. ನಮ್ಮ ಪಾಪಗಳೇ ಇದಕ್ಕೆಲ್ಲ ಕಾರಣವನ್ನು ಅರಿತು ಅವುಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ಅವರ ಪಾದದಲ್ಲಿ ಬಿದ್ದು ಕ್ಷಮೆಯನ್ನು ಬೇಡಿಕೊಳ್ಳೋಣ. ಯಾವ ತಪ್ಪು ಮಾಡದಿದ್ದರೂ ಕುರಿಮರಿಯಂತೆ ಬಲಿಯಾದ ಸ್ವಾಮಿ ಯೇಸುವೆ, ನಿಮ್ಮನ್ನು ಮರಣಕ್ಕೆ ಗುರಿಪಡಿಸಿದ್ದು ಪಿಲಾತನು ಮಾತ್ರವಲ್ಲ, ಹೀನ ಪಾಪ ಮಾಡಿ ದೇವರಿಂದ ದೂರವಾದ ನಾವೆಲ್ಲರೂ ಸಹ. ಯೆಹೂದ್ಯರು ಮಾತ್ರವಲ್ಲ, ಅವರೊಂದಿಗೆ ನಮ್ಮ ಪಾಪಗಳು ಸಹ ನಿಮ್ಮ ಮೇಲೆ ಆರ್ಭಟಿಸುತ್ತಾ ಅವರನ್ನು ಶಿಲುಬೆಗೇರಿಸು ಎಂದು ಕೂಗಿದವು. ನಾವು ಮಾಡಿದ ಪ್ರತಿಯೊಂದು ಪಾಪದ ಪರಿಣಾಮವಾಗಿ ನೀವು ಶಿಲುಬೆಯ ದಂಡನೆಗೆ ಗುರಿಯಾದಿರಿ. ಪ್ರಭುವೇ, ನಮ್ಮ ಈ ಪಾಪಗಳನ್ನು ಕ್ಷಮಿಸಿರಿ, ನಮ್ಮ ಪಶ್ಚಾತ್ತಾಪವನ್ನು ಕಣ್ಣೀರನ್ನು ಸ್ವೀಕರಿಸಿರಿ. ನಿಮ್ಮ ಕರುಣೆಗೆ ನಾವು ಅಪಾತ್ರರಾಗಲು ನಿಮ್ಮ ಪ್ರೀತಿಯಿಂದ ಪಾಪ ಮೋಚನೆಯನ್ನು ನಮಗೆ ಅನುಗ್ರಹಿಸಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಎರಡನೆಯ ಸ್ಥಳ, ಶಿಲುಬೆಯನ್ನು ಹೊತ್ತ ಯೇಸು ಕಪಾಲ ಬೆಟ್ಟದ ಕಡೆಗೆ ನಡೆಯುತ್ತಾನೆ. ಸ್ವಾಮಿ ಯೇಸುವನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕ
ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ಸತ್ಯವಂತರು ಪರಮಶ್ರೇಷ್ಠ ಯಾಜಕರು ಆದ ಯೇಸು ಚಾಟಿಯ ಹೊಡೆತಗಳನ್ನು ಸಹಿಸಿಕೊಳ್ಳುತ್ತಾರೆ. ಆ ಪೆಟ್ಟುಗಳಿಂದ ಚರ್ಮ ಸುಳಿದು ರಕ್ತ ಹರಿದು ಅದೇ ಭುಜದ ಮೇಲೆ ಭಾರವಾದ ಶಿಲುಬೆಯನ್ನು ಹೊತ್ತುಕೊಳ್ಳುತ್ತಾರೆ. ನಾವು ಭೀಕರವಾಗಿದ್ದರೂ ಅವರ ಮುಖ ಶಾಂತಿಯಿಂದಲೂ ತಾಳ್ಮೆಯಿಂದಲೂ ತುಂಬಿತು. ನಮ್ಮ ಜೀವನದಲ್ಲೂ ನಮಗೆ ಅನೇಕರಿಂದ ದುಃಖ ನೋವು ಬರುವಾಗ ಇದೇ ತಾಳ್ಮೆಯಿಂದ ಗುಣಗುಟ್ಟದೆ ಮೌನವಾಗಿ ನಾವು ಸಹ ಇಂಥ ಶಿಲುಬೆಯನ್ನು ಹೊರಬೇಕೆಂದು ಪ್ರಭು ಕ್ರಿಸ್ತರು ನಮಗೆ ಮಾರ್ಗ ತೋರಿಸುತ್ತಿದ್ದಾರೆ. ಮನುಷ್ಯರೆಲ್ಲರಿಗೂ ಈ ಹಾದಿ ತಪ್ಪಿದ್ದಲ್ಲ ಎಂದು ಸಾರುತ್ತಿದ್ದಾರೆ. ಪ್ರಾರ್ಥನೆ. ಶಾಂತ ಹೃದಯರು, ದೀನತೆಯ ಮೂರ್ತಿಯೂ ಆದ ಯೇಸುವೆ, ಕ್ಷಣ ಕ್ಷಣವೂ ತಪ್ಪುಗಳನ್ನು ಮಾಡಿ ಎಲ್ಲವನ್ನೂ ಅರಿತಿರುವ ನಾವೇ ಶಿಲುಬೆಯನ್ನು ಹೊರಬೇಕು. ಆದರೆ ಯಾವ ತಪ್ಪನ್ನು ಅರಿಯದ ನೀವು ಈ ಶಿಲುಬೆಯನ್ನು ಹೊರಬೇಕಾಯಿತು. ಇನ್ನು ಮುಂದೆಯಾದರೂ ನಮ್ಮ ತಪ್ಪುಗಳಿಗೆ ಇತರರನ್ನು ಗುರಿ ಮಾಡದೆ, ಇತರರಿಗೆ ಅನ್ಯಾಯವಾದ ಶಿಕ್ಷೆ ಕೊಡದೆ ಇರುವಂತೆ ಮಾಡಿರಿ. ನಮ್ಮ ಕಷ್ಟ, ಕಣ್ಣೀರು, ನೋವು ಈ ಎಲ್ಲ ರೀತಿಯ ಶಿಲುಬೆಯನ್ನು ತಾಳ್ಮೆಯಿಂದ ಹೊತ್ತು ನಡೆಯಲು ನಮಗೆ ವಿನಯವನ್ನು, ಶಕ್ತಿಯನ್ನು ದಯಪಾಲಿಸಿರಿ. ನಾವು ಮಾಡಿರುವ ಲೆಕ್ಕವಿಲ್ಲದ ಪಾಪಗಳಿಗೆ ಪಶ್ಚಾತ್ತಾಪ ಪಡುತ್ತಾ ಪ್ರಾರ್ಥನೆ ಮತ್ತು ತಪಸ್ಸಿನಿಂದ ನಮ್ಮ ಜೀವನದ ಶಿಲುಬೆಯಾಕೆಯಲ್ಲಿ ಪ್ರಾಮಾಣಿಕವಾಗಿ ನಡೆದು ಒಂದು ದಿನ ನಿಮ್ಮ ಸನ್ನಿಧಿ ಸೇರುವ ಭಾಗ್ಯವನ್ನು ಕರುಣಿಸಿರಿ ಸ್ವಾಮಿ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಾವು ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ. ನಮಗೆ ನೀಡಿರಿ, ನಮಗೆ ತಪ್ಪು ಮಾಡುವುದನ್ನು ನಮ್ಮನ್ನು ಶೋಧನೆಗೆ ಒಪ್ಪಿಸದೆ ಕೇಡಿನಿಂದ ರಕ್ಷಿಸಿರಿ. ನಮ್ಮ ಮನೆಯವರ ಸಾಲ ಪೂರ್ಣಿ. ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮ್ಮ ಮೇಲೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಗಳ ಆತ್ಮಗಳು ಸರ್ವೇಶ್ವರ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಮೂರನೇ ಸ್ಥಳ, ಶಿಲುಬೆಯ ಭಾರ ತಾಳಲಾರದೆ ಯೇಸು ಮುಗ್ಗರಿಸಿ ಇದಕ್ಕೆ ಬೀಳುತ್ತಾರೆ. ಸ್ವಾಮಿ ಯೇಸು, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ನಮ್ಮನ್ನು ಕಷ್ಟದಿಂದ ಪಾಪದಿಂದ ರಕ್ಷಿಸಿ ಶಾಶ್ವತ ಜೀವನ ಕೊಡಲು ಬಂದ ಸ್ವಾಮಿ ಯೇಸು ನಮಗಾಗಿ ಲೋಕ ಶಿಲುಬೆಯ ಭಾರ ತಾಳಲಾರದೆ ಆದಿಯಲ್ಲಿ ನೆಲದ ಧೂಳಿನಲ್ಲಿ ಬೀಳುತ್ತಾರೆ. ಗೆತ್ಸೆಮನೆ ತೋಟದಲ್ಲಿ ಪಟ್ಟ ಮಾನಸಿಕ ನೋವು, ಚಾಟಿಗಳಿಂದ ಹೊರಗಾದ ಶಿರಸ್ಸಿನ ಮೇಲೆ ನೋವಿನ ಕಿರೀಟವಿಟ್ಟು ಜರಿದಾದ ರಕ್ತ, ಈ ಎಲ್ಲ ಖಚಿತ ಹಿಂಸೆ ಅವರನ್ನು ನಿಶ್ಚಿತನಾಗಿ ಮಾಡಿದರು. ಆ ಕ್ರೂರ ಸೈನಿಕರು ಇವರ ಶಕ್ತಿಯನ್ನು, ನೋವನ್ನು ಮಾಡಿಕೊಳ್ಳಲೇ ಇಲ್ಲ. ಅವರು ದಿನಕ್ಕೆ ಮುಗಿಸಿದಾಗ ಕೈ ನೀಡಿ ಅವರನ್ನು ಎತ್ತುವವರು ಕ್ರೂರವಾಗಿ ಶಾಂತಿಯಿಂದ ಹೊಡೆದು ನೆಲಕ್ಕೆ ಬೀಳಿಸುತ್ತಾರೆ. ಸ್ವಾಮಿ ಯೇಸು ಆ ನೋವಿನಲ್ಲೂ ಇದ್ದು ಶಿಲುಬೆಯನ್ನು ಹೊತ್ತುಕೊಂಡು ಮುಂದೆ ಸಾಗುತ್ತಾರೆ. ಸುಗುಣ ಸಮರಾದ ಯೇಸುವೇ, ನಿಮ್ಮ ನೋವನ್ನು, ನಿಮಗೆ ಕ್ರೂರ ಸಹಾಯಗಳು ನೀಡುತ್ತಿರುವ ಕಷ್ಟವನ್ನು ನೋಡಿದಾಗ ಎಲ್ಲ ಕಡೆಗಳಿಂದ ಅನುಭವ ಆಪತ್ತುಗಳನ್ನು ನೆನೆಸಿಕೊಳ್ಳುತ್ತೇವೆ. ನಿಮಗಿಂದ ಸಹನಶಕ್ತಿ ನಮಗಿಲ್ಲ.
ಆದ್ದರಿಂದ ಬರುವ ಯಾವ ಮರಣಗಳಿಂದ ನಮ್ಮನ್ನು ರಕ್ಷಿಸಿ ಸ್ವಾಮಿ. ನಾವು ಪಾಪದ ಹಾದಿಯಲ್ಲಿ ಪದೇ ಪದೇ ಇದ್ದರೂ ಮತ್ತೆ ಎಲ್ಲಿ ಸರಿಯಾಗಿ ನಡೆಯಬೇಕೆಂಬುದನ್ನು ಅರಿಯುವಂತೆ ಮಾಡಿರಿ. ಬಲಹೀನರಾದ ನಮಗೆ ಶಕ್ತಿ ತುಂಬಿ ಜೀವ ವೃಕ್ಷವಾಗಿರಿ. ನಮ್ಮ ಕಷ್ಟ ತೊಂದರೆಗಳ ಶಿಲುಬೆಯನ್ನು ನಾವು ಹೊರುವಾಗ ಸಿಗುವ ಫಲವನ್ನು ಕೊನೆಯ ಜ್ಞಾನವನ್ನು ಅರಿತು ಎಲ್ಲವನ್ನೂ ಒಪ್ಪಿಕೊಳ್ಳುವಂತೆ ಅನುಗ್ರಹಿಸಿರಿ ಸ್ವಾಮಿ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಮಗೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ. ನಮೋ ಮರಿಯಾದ ಸಾಧನೆ ಕರ್ತನಿಗೆ ಮನೆಯಿಂದಾಗಿ ಸಿರಿಯರಲ್ಲಿ ಧನ್ಯರು ಮತ್ತು ಮನದಾಪವಾದ ಯೇಸು ಧನ್ಯರು. ನಮ್ಮ ಮೇಲೆ ಕರುಣೆ ಸ್ವಾಮಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳಾದ ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದ ವಿಶ್ರಾಮಿಸಲಿ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಸೇವೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ನೋವಿನಿಂದ ಬಳಲಿ ನಿಶಕ್ತರಾಗಿದ್ದ ಯೇಸು ಸ್ವಾಮಿ ಕಷ್ಟದ ದಾರಿಯಲ್ಲಿ ತಮ್ಮ ತಾಯಿಯನ್ನು ಎದುರುಗೊಳ್ಳುತ್ತಾರೆ. ಇಬ್ಬರು ಒಬ್ಬರನ್ನೊಬ್ಬರು ನೋಡಿದಾಗ ಆದ ನೋವನ್ನು ಧ್ಯಾನಿಸೋಣ. ಇಂಥ ಸಮಯದಲ್ಲಿ ಆ ತಾಯಿಗೆ ತನ್ನ ಮಗನನ್ನು ಉಳಿಸುವ ಕಾಪಾಡುವ ಆಸೆಯಿತ್ತು. ಆದರೆ ಆ ತಾಯಿಗೆ ದುಃಖ ಸಾಗರದಲ್ಲಿ ಮುಳುಗಿದ್ದರು. ನಮ್ಮ ಆತ್ಮ ರಕ್ಷಣೆಗಾಗಿ ತನ್ನ ಮಗನನ್ನೇ ಸಾವಿಗೆ ಸಮ್ಮತಿ ನೀಡಿದಳು. ತಾನೇ ತನ್ನ ಮಗನೊಡನೆ ಆ ಮರಣ ಯಾತ್ರೆಯಲ್ಲಿ ಭಾಗಿಯಾಗಲು ಇಚ್ಛಿಸಿದಳು. ಆದ್ದರಿಂದಲೇ ಕಡೆಯ ತನಕ ಆ ತಾಯಿ ತನ್ನ ಮಗನನ್ನು ಹಿಂಬಾಲಿಸುತ್ತಾಳೆ. ಪ್ರಾರ್ಥನೆ. ವ್ಯಾಕುಲಭರಿತಳಾದ ತಾಯಿಯೇ, ನಿಮ್ಮ ನೋವು ಎಷ್ಟೆಂದು ನಾವು ಬಲ್ಲೆವು. ನಿಮ್ಮ ಆ ನೋವಿನಲ್ಲೂ ನಿಮ್ಮ ಮಗನ ನೋವಿನಲ್ಲೂ ಭಾಗಿಯಾಗಲು, ಆ ನೋವನ್ನು ಹಂಚಿಕೊಳ್ಳಲು ನೀವು ಅವರೊಂದಿಗೆ ಸಾಗಿದ್ದೀರಿ. ಶಿಲುಬೆ ಅಡಿಯಲ್ಲಿ ಯೇಸು ನರಳುವಾಗ ದುಃಖದ ಮನಸ್ಸನ್ನು ಪ್ರದರ್ಶಿಸಿದಾಗ ನಿಮ್ಮ ಪ್ರೀತಿ ಅವರೊಂದಿಗೆ ಇದೆ ಎಂಬ ಧೈರ್ಯ ನೀಡಿದ್ದೀರಿ. ಆದರೆ ಶಿಲುಬೆಯಡಿಯಲ್ಲಿ ನಿಮ್ಮೊಂದಿಗೆ ನಾವು ನಿಂತು ಯೇಸು ಸ್ವಾಮಿಯ ನೋವನ್ನು ಧ್ಯಾನಿಸುತ್ತಾ ನಮ್ಮ ಸಂಸಾರದ ಹಡಗು ಅಲೆಗಳಿಗೆ ಸಿಕ್ಕಿ ಏರುಪೇರಾಗದ ಆ ದುಃಖವನ್ನು ಸಹನೆಯಿಂದ ಸಹಿಸಿಕೊಳ್ಳಲು ನಮಗೆ ಅಭಯವನ್ನು ಸಹಾಯವನ್ನು ನೀಡಿದ್ದಾನೆ. ಸ್ವರ್ಗದಲ್ಲಿರುವ ನಮ್ಮ ತಂದೆಯ ನಾಮವು ಪೂಜಿತವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತವು ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ.
ಶಿಲುಬೆಯನ್ನು ಹೊರಲು ಸಿರೇನ್ಯದ ಸಿಮೋನ ಸಹಾಯ ಮಾಡುತ್ತಾನೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಇಡೀ ಮನುಕುಲದ ಪಾಪದ ಭಾರವನ್ನು ಹೊತ್ತು ನಡೆಯುವ ಸ್ವಾಮಿಗೆ ಆ ಶಿಲುಬೆಯ ಹೊರಲಾರದಷ್ಟು ಭಾರವಾಗಿರಲಿಲ್ಲ. ಆದರೂ ಇಗೂದರು ಸಿಮೋನನ್ನು ಕರೆದು ಅವನ ಕೈಗೆ ಶಿಲುಬೆ ಹೊರಿಸಿದರು. ಸ್ವಾಮಿ ಯೇಸು ಮೌನವಾಗಿದ್ದರು. ಸ್ವಾಮಿ ಬರದ ಸಾವಿನ ಅಂಗೀಕರಿಸಲು ಕಾರಣವಿತ್ತು. ನಾವು ಮಾಡಿದ ಪಾಪಕ್ಕಾಗಿ ನಾವೇ ಪಶ್ಚಾತ್ತಾಪ ಪಡಬೇಕು. ನಮ್ಮ ಪಾಪಗಳಿಂದ ಬರುವ ನೋವು ಕಷ್ಟಗಳನ್ನು ನಾವು ಹೊರಬೇಕು ಎಂಬುದೇ ಅವರ ಇಚ್ಛೆಯಾಗಿತ್ತು. ಅವರು ಕುಡಿಯಲು ಒಪ್ಪಿಕೊಂಡ ಕೈಗಾದ ಪಾನದಲ್ಲಿ ನಾವು ಪಾಲರಾಗಲೇಬೇಕು. ಈ ಶಿಲುಬೆ ನಮ್ಮದೇ ಎಂಬ ಅರಿವಾಗಬೇಕು. ನಮ್ಮ ಗುರು ಮಾರ್ಗದರ್ಶಕರಾದ ಪ್ರಭು ಯೇಸುವೆ, ಕಷ್ಟವ ಪಾತ್ರೆಯಲ್ಲಿ ಕೈಗಾದ ಎಲ್ಲ ಪಾಲನ್ನು ತಾವೇ ಕುಡಿದು ನಮ್ಮ ನೋವನ್ನು ಕಡಿಮೆ ಮಾಡಿ ಅದರ ಕಿಂಚಿತ್ತು ಪಾಲನ್ನು ಮಾತ್ರ ನಮಗೆ ಉಳಿಸಿದ್ದೀರಿ. ನಿಮ್ಮ ಪ್ರೀತಿ ಅದಕ್ಕೆ ನಾವು ಎಷ್ಟೋ ಗಣಿಗಳಾಗಿದ್ದೇವೆ. ನೀವು ನಮಗೆ ಬಿಟ್ಟು ಹೋಗಿರುವ ಕಷ್ಟಗಳ ಕಿಂಚಿತ್ತು ಪಾಲನ್ನು ನಾವು ಕೈಬಿಡದೆ ಸಂತೋಷದಿಂದ ಈ ಕಹಿ ಪಾನವನ್ನು ಕುಡಿದು ಒಂದು ದಿನ ಸ್ವರ್ಗ ಸಾಮ್ರಾಜ್ಯದಲ್ಲಿ ಶಾಶ್ವತ ಅಮೃತ ಪಾನ ಕುಡಿಯುವ ಭಾಗ್ಯವನ್ನು ನಮಗೆ ದಯಪಾಲಿಸಿದ್ದೀರಿ ಸ್ವಾಮಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ಹೇಳುವ ಪ್ರಕಾರ ಈ ಭೂಮಿಯಲ್ಲಿ ನೆರವೇರಲಿ. ಪ್ರಭು ನಿಮ್ಮೊಡನಿದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ನಮ್ಮ ಮಧ್ಯೆ ನಮ್ಮ ಸ್ವಾಮಿ ಜಾನ್ ಅವರು ನಮ್ಮ ಮಹಾಪರಿಷತ್ತಿಗೆ ಸೇರಿದವರು. ನನ್ನ ಗುರುಚಿನಕ್ಕೆ ಈಸ್ ಅ ರೋಲ್ ಮಾಡೆಲ್ ಆಗಿ ತಿಳಿದುಕೊಂಡಿರುವಂತಹ ಗುರುಗಳು ಅವರ ಸಂದರ್ಭದಲ್ಲಿ ಮಾಡಿರುವುದು ತುಂಬ ಸಂತೋಷ. ಶಿಲೆಯನ್ನು ಆಶೀರ್ವದಿಸಲು ಕೇಳಿರುತ್ತೇನೆ. ಪ್ರಭು ನಿಮ್ಮೊಡನೆ ಆರನೆಯ ಸ್ಥಳ, ಯೇಸುವಿನ ಮುಖವನ್ನು ವೆರೋನಿಕಾ ಒರೆಸುತ್ತಾಳೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಕೃಪೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ಶಾಶ್ವತ ಕಂಗೊಳಿಸುವ ದೇವಕುಮಾರನ ಆ ಪೂಜ್ಯ ಮುಖ, ಪ್ರೇಷಿತರಿಗೆ ದಿವ್ಯ ದರ್ಶನ ನೀಡಿದ ಆ ದೈವ ಪ್ರೀತಿಯ ಮುಖ ಇಂದು ಧೂಳು, ಬೆವರು, ರಕ್ತದಿಂದ ಮಲಿನವಾಗಿದೆ. ಅದನ್ನು ಒರೆಸಲು ಅವರಿಗೆ ಸಾಧ್ಯವಾಗುತ್ತಿಲ್ಲ. ಇದನ್ನು ನೋಡಿ ಸಹಿಸಲಾಗದ ವೆರೋನಿಕಾ ದೈವ ಪ್ರೀತಿಯಿಂದ ಪ್ರೇರಣೆಗೊಂಡು ಯಾರಿಗೂ ಅಂಜದೆ ಆ ಕ್ರೂರ ಸಿಪಾಯಿಗಳ ಮಧ್ಯೆಯೂ ನುಗ್ಗಿ ಸ್ವಾಮಿಯ ಪೂಜ್ಯ ಮುಖವನ್ನು ಶುದ್ಧವಾದ ಬಟ್ಟೆಯಿಂದ ಒರೆಸುತ್ತಾಳೆ. ಯೇಸುಸ್ವಾಮಿಗೆ ಕಿಂಚಿತ್ತಾದರೂ ಸಾಂತ್ವನ ನೆಮ್ಮದಿ ನೀಡುತ್ತಾಳೆ. ಈ ಪ್ರೇಮದ ಕಾರ್ಯಕ್ಕೆ ಪ್ರತಿಫಲವಾಗಿ ಸ್ವಾಮಿಯ ಮುಖದ ಸುಂದರ ಛಾಯೆ ಆ ವಸ್ತ್ರದ ಮೇಲೆ ಅಚ್ಚಾಗುತ್ತದೆ. ಪ್ರಾರ್ಥನೆ. ಸೌಂದರ್ಯ ಸ್ವರೂಪರಾದ ಪ್ರಭು ಯೇಸುವೆ, ತಮ್ಮ ನೋವಿನಲ್ಲೂ
ಕಷ್ಟದ ಗಳಿಗೆಯಲ್ಲೂ ನಮ್ಮ ಮೇಲೆ ನಿಮಗೆಷ್ಟು ಪ್ರೀತಿ. ಆ ಪ್ರೀತಿಯೇ ನಿಮ್ಮನ್ನು ಸಾವಿನೆಡೆಗೆ ಕೊಂಡೊಯ್ಯುತ್ತಿದ್ದರು. ಯೆಶಾಯ ಪ್ರವಾದಿ ಹೇಳುವಂತೆ, ನಿಮ್ಮಲ್ಲಿ ಈಗ ಅಲಂಕಾರವೂ ಆಕಾರವೂ ಇಲ್ಲದಿದ್ದರೂ ನಿಮ್ಮನ್ನು ಪ್ರೀತಿಸುವವರಿಗೆ ಎಂಥ ಪ್ರತಿಫಲವನ್ನು ನೀಡುತ್ತೀರಿ. ಆದ್ದರಿಂದ ನಾವು ನಿಮ್ಮನ್ನು ಎಷ್ಟು ಪ್ರೀತಿಸಿದರೂ ಆರಾಧನೆ ಸ್ತುತಿ ಸಲ್ಲಿಸಿದರೂ ಅದು ಸಮಾನವಾಗಲಾರದು. ನೀಚ ಕೆಲಸಗಳನ್ನು ಲಜ್ಜೆಯಿಲ್ಲದೆ ಮಾಡುವ ನಾವು ನಮ್ಮ ಹೀನ ಗುಣಕ್ಕೆ ಹೇಸಿ ಮನಪರಿವರ್ತನೆ ಹೊಂದಿ ನಿಮ್ಮ ಮೇಲೆ ಕೃತಜ್ಞತಾ ಸ್ನೇಹವಿರುವಂತೆಯೂ ನಮ್ಮ ಪಾಪದಿಂದ ಕುಂದಿ ಹೋಗಿರುವ ನಮ್ಮ ಆಧ್ಯಾತ್ಮಿಕ ಸೌಂದರ್ಯವನ್ನು ಮತ್ತೆ ಪಡೆಯುವಂತೆಯೂ ಅನುಗ್ರಹಿಸಿರಿ ಸ್ವಾಮಿ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮ ಶೋಧನೆಯನ್ನು ರಕ್ಷಿಸಿ, ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ ಪ್ರಸಾದ ಪೂರ್ಣೆ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಾಮಿಸಲಿ. ನಿನ್ನ ಮಾರ್ಗ ಮುಂದೆ ನಡೆಯುವಾಗ ಹಿಂದೆ ನೋಡದಿರು. ಯೇಸುವೇ ಜೀವದಾತ, ಯೇಸುವೇ ಜೀವದಾತ. ನಿನ್ನ ದೋಣಿಯು ನದಿಯಲ್ಲಿ ಮುಳುಗಲು ಯಾರು ಉಳಿಸರು. ನಿನ್ನ ದೋಣಿಯು ನದಿಯಲ್ಲಿ ಮುಳುಗಲು ಯಾರು ಉಳಿಸರು. ಯೇಸುವ ನಂಬಿ ಆಶ್ರಯ ಬೇಡಲು, ಯೇಸುವ ನಂಬಿ ಆಶ್ರಯ ಬೇಡಲು ಅವರು ಕಾಯುವರು. ನಿನ್ನನ್ನು ತೋರೆಯರು. ಶಿಲುಬೆಯೇ ನಿನ್ನ ಮಾರ್ಗ ಮುಂದೆ ನಡೆಯುವಾಗ ಹಿಂದೆ ನೋಡದಿರು. ಯೇಸುವೇ ಜೀವದಾತ, ಯೇಸುವೇ ಜೀವದಾತ. ಆಸರೆ ಕಾಣದೆ ಅಲೆಯುವ ನನ್ನನ್ನು ಅರಸಿ ಬಂದರು. ಆಸರೆ ಕಾಣದೆ ಅಲೆಯುವ ನಿನ್ನನ್ನು ಅರಸಿ ಬಂದರು. ಪ್ರೀತಿಸಬಂದ ಅವರ ತೊರೆದು, ಪ್ರೀತಿಸಬಂದ ಅವರ ತೊರೆದು ದೂರ ಸಾಗಿದೆ. ಶಿಲುಬೆ ನೀಡಿದೆ. ಶಿಲುಬೆಯೇ ನಿನ್ನ ಮಾರ್ಗ ಮುಂದೆ ನಡೆಯುವಾಗ ಹಿಂದೆ ನೋಡದಿರು. ಯೇಸುವೇ ಜೀವದಾತ, ಯೇಸುವೇ ಜೀವದಾತ. ಏಳನೆಯ ಸ್ಥಳ, ಶಿಲುಬೆಯ ಭಾರದಿಂದ ಯೇಸು ಸ್ವಾಮಿ ಎರಡನೆಯ ಸಾರಿ ನೆಲಕ್ಕೆ ಬೀಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ದೇವರು ಮಾನವನಾಗಿ ಜನಿಸಿದರು. ಮಾನವನ ಕಷ್ಟಗಳನ್ನು ಹೊತ್ತು
ಮಾಡಿ ಅವನಿಗೆ ದೇವನ ರೂಪವನ್ನು ಮರಳಿಕೊಡಲು ತಾವೇ ಕಷ್ಟಗಳನ್ನು ಹೊತ್ತರು. ಕೊಲೆಪಾತಕರಿಂದ ಪೆಟ್ಟುಗಳ ಮೇಲೆ ಪೆಟ್ಟುಗಳನ್ನು ತಿಂದರು. ನೋವಿಗೆ ನೆಲಕ್ಕೆ ಬಿದ್ದರು, ಎದ್ದು ನಡೆದರು. ತಮ್ಮ ಅವಿಶ್ವಾಸದಿಂದ ಬಲಹೀನತೆಯಿಂದ ನಾವು ಪಾಪದಲ್ಲಿ ಬೀಳುತ್ತೇವೆ. ಆದರೆ ದೇವರ ಶಕ್ತಿಯಲ್ಲಿ ವಿಶ್ವಾಸವಿಟ್ಟು ದೃಢ ಪ್ರತಿಜ್ಞೆಯಿಂದ ಮುನ್ನಡೆಯಬೇಕು. ಚಿನ್ನ ಕರಗಿ ಶುದ್ಧವಾಗುವಂತೆ ಕಷ್ಟಗಳೆಂಬ ಮಳೆಯಲ್ಲಿ ನೆಂದು ಬಿಸಿಲಿನ ಬೇಗೆಯಲ್ಲಿ ಬೆಂದು ನಾವು ಪರಿಶುದ್ಧರಾಗಬೇಕೆಂದು ಪ್ರಭು ಯೇಸು ನಮಗೆ ಮಾರ್ಗ ತೋರುತ್ತಾರೆ. ಪ್ರಾರ್ಥನೆ. ನಮ್ಮ ಶಕ್ತಿಯೂ ಭರವಸೆಯೂ ಆದ ಪ್ರಭು ಯೇಸುವೆ, ಅಬಲರಾದ ನಾವು ಪದೇ ಪದೇ ಪಾಪದಲ್ಲಿ ಬೀಳದಂತೆ ನಮ್ಮನ್ನು ಕಾಪಾಡಿರಿ ಸ್ವಾಮಿ. ನಮ್ಮ ಬಲಹೀನತೆ ಕೆಟ್ಟ ಚಟಗಳು ನಮ್ಮನ್ನು ಕುಗ್ಗಿಸದಂತೆ ಮಾಡಿರಿ ಸ್ವಾಮಿ. ಈ ನಮ್ಮ ಪ್ರಯತ್ನದಲ್ಲಿ ಸೋತರು ಋತಿಗೆಡದೆ ಎದ್ದು ನಡೆಯುವಂತೆ ದೃಢ ಮನಸ್ಸನ್ನು ನೀಡಿರಿ. ನಮ್ಮ ಜೀವನದ ಕೊನೆಯಲ್ಲಿ ನಾವು ಶಾಶ್ವತ ನರಕ ಯಾತನೆಯನ್ನು ತಪ್ಪಿಸಿಕೊಂಡು ಸ್ವರ್ಗದ ಸುಖವನ್ನು ಅನುಭವಿಸಲು ಈ ಜೀವನದ ಎಲ್ಲಾ ಕಷ್ಟಗಳನ್ನು ಸಹನೆಯಿಂದ ಒಪ್ಪಿಕೊಳ್ಳಲು ಬೇಕಾದ ವರಗಳನ್ನು ಅನುಗ್ರಹಿಸಿರಿ ಸ್ವಾಮಿ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮೋ ಮರಿಯ ಪ್ರಸಾದ ಪೂರ್ಣೆ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮೊದದ ಫಲವಾದ ಯೇಸು ಧನ್ಯರು. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಎಂಟನೇ ಸ್ಥಳ. ತಮ್ಮನ್ನು ನೋಡಿ ಕಣ್ಣೀರಿಡುತ್ತಿದ್ದ ಸ್ತ್ರೀಯರಿಗೆ ಸ್ವಾಮಿ ಯೇಸು ಸಾಂತ್ವನವನ್ನು ನೀಡುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಸೇವೆಯಿಂದ ಲೋಕವನ್ನು ರಕ್ಷಿಸಿರಿ. ಜ್ಞಾನ. ಸ್ವಾಮಿಯನ್ನು ಎಳೆದೊಯ್ಯುವ ಸೈನಿಕರ ಕ್ರೂರತೆಯನ್ನು, ಕೊಲ್ಲಲು ಕಾತರಿಸುವ ಯಹೂದ್ಯರ ಆತುರವನ್ನು ಲೆಕ್ಕಿಸದೆ ಯೇಸು ಸ್ವಾಮಿಯ ನೋವಿಗೆ, ಕ್ರೂರ ಚಿತ್ರಹಿಂಸೆಗೆ ಅನುಕಂಪ ಸೂಚಿಸುತ್ತಾ ಜೆರುಸಲೇಮಿನ ಅನೇಕ ಸ್ತ್ರೀಯರು ಅವರನ್ನು ಹಿಂಬಾಲಿಸುತ್ತಾರೆ. ಅವರನ್ನು ಕಂಡ ಸ್ವಾಮಿಯ ಮನಸ್ಸು ಕರಗುತ್ತದೆ. ತಮ್ಮ ನೋವನ್ನು ಮರೆತು ಅವರನ್ನು ಸಮಾಧಾನಪಡಿಸುತ್ತಾರೆ. ಜೆರುಸಲೇಮಿನ ಪುಣ್ಯ ಸ್ತ್ರೀಯರೇ, ನನಗಾಗಿ ಅಳಬೇಡಿರಿ, ನಿಮಗಾಗಿ ಮತ್ತು ನಿಮ್ಮ ಮಕ್ಕಳಿಗಾಗಿ ಅಳಿರಿ. ಹಸಿ ಮರಕ್ಕೆ ನೀವು ಹೀಗೆ ಮರುಕ ತೋರಿದರೆ ಒಣ ಮರಕ್ಕೆ ಇನ್ನೇನು ಮಾಡುವಿರಿ ಎಂದರು. ಹೌದು, ನಮ್ಮ ಪಾಪಗಳನ್ನು ಹೊತ್ತ ಅವರಿಗಾಗಿ ನಾವು ಇಷ್ಟು ಅತ್ತರೆ ಆ ಪಾಪಗಳನ್ನು ಮಾಡಿದ ನಮಗಾಗಿ ಇನ್ನೆಷ್ಟು ಅಳಬೇಕು. ಆದ್ದರಿಂದ ನಮ್ಮ ಪಾಪಗಳಿಗಾಗಿ, ಆ ಪಾಪಗಳಿಂದ ನಮಗೆ ಬರುವ ದುರ್ಗತಿಗಾಗಿ ನಾವು ದುಃಖಿಸೋಣ, ಪ್ರಾರ್ಥಿಸೋಣ. ನಮ್ಮ ಪ್ರೀತಿಗಾಗಿ ಪ್ರಾಣಾರ್ಪಣೆ ಮಾಡಿದ ನೊಂದವರಿಗೆ, ಅಳುವವರಿಗೆ ಉಪಶಮನ ನೀಡುವ ಸ್ವಾಮಿಯೇ, ಈ ಜೀವನದ ಕಷ್ಟ ದುಃಖದಿಂದ ಕುಗ್ಗಿ ಹೋಗಿರುವ ನಮ್ಮ ಮನಸ್ಸಿಗೆ ಸಮಾಧಾನದ ಮಾತುಗಳನ್ನು ನುಡಿಯಿರಿ. ಇತರರ ನೋವಿನಲ್ಲಿ ಅನುಕಂಪ ತೋರುವ ಮನೋಭಾವವನ್ನು ನಮಗೆ ನೀಡಿರಿ. ಜೆರುಸಲೇಮಿನ ಪುಣ್ಯ ಸ್ತ್ರೀಯರಂತೆ ನಿಷ್ಠೆಯಿಂದ ನಾವು ನಿಮ್ಮನ್ನು ಹಿಂಬಾಲಿಸುವಂತೆಯೂ ನಿಮ್ಮ ಪ್ರೀತಿಯನ್ನು, ಶಾಂತಿಯನ್ನು ಪಡೆದು ಪ್ರಾಮಾಣಿಕ ಬದುಕಿನ ನಂತರ ನಿತ್ಯ ಜೀವ ಪಡೆಯುವಂತೆಯೂ ಅನುಗ್ರಹಿಸಿರಿ ಸ್ವಾಮಿ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ನಮಗೆ ತಪ್ಪಾಗಿ ನಮ್ಮಲ್ಲಿ ಶೋಧನೆಗಳು
ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಾಮಿಸಲಿ. ನಿಮ್ಮ ಪುತ್ರ ಯೇಸು ಪಾಠ ಎಲ್ಲ ಬಾಧೆಯಲ್ಲಿ ನಾನು ಭಾಗಿಯಾಗ ಮಾಡಿ. 9ನೇ ಸ್ಥಳ, ಕಲ್ವಾರಿ ಬೆಟ್ಟದ ತುದಿಯಲ್ಲಿ 3ನೇ ಸಾರಿ ಯೇಸು ನೆಲಕ್ಕೆ ಬೀಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ನಮ್ಮ ಪ್ರಿಯ ದೇವಕುಮಾರರು ನಮ್ಮನ್ನು ನಾವು ಸ್ತುತಿಸಿ ಆರಾಧಿಸುವ ಪ್ರಭು ಯೇಸು ತಮ್ಮ ಅಂತಿಮ ಬಲಿಗೆ ಕಲ್ವಾರಿ ಬೆಟ್ಟಕ್ಕೆ ಇಳಿದಿದ್ದಾರೆ. ತಾವು ಬಲಿಯಾಗಿ ದೇವರಿಗೆ ಅರ್ಪಿತವಾಗಬೇಕಾದ ಸ್ಥಳವನ್ನು ಅವರು ನೋಡುವಾಗ ಆ ಸಾವಿನ ಭೀಕರತೆಯನ್ನು ಅಲ್ಲಿಗೆ ನಡೆಯಲು ದೈಹಿಕ ಶಕ್ತಿಯನ್ನು ಕಳೆದುಕೊಂಡು ಮತ್ತೆ ನೆಲಕ್ಕೆ ಬೀಳುತ್ತಾರೆ. ನಿಷ್ಪ್ರಯೋಜಕರಾದ ನಮಗಾಗಿ ಅವರು ರಕ್ತ ಹರಿಯುತ್ತದೆ. ನಾವು ಪಾಪ ಮಾಡಿದಾಗಲೆಲ್ಲ ಮುಂದೆ ಪಡಬೇಕಾದ ಕಷ್ಟವನ್ನು ಅವರು ನಮಗೆ ನೆನಪಿಸುತ್ತಾರೆ. ಅದೇ ದುಃಖ ಸಾಗರದಲ್ಲಿ ಮುಳುಗಿ ನೋವನ್ನು ಸಹಿಸಲಾಗದೆ ಮತ್ತೆ ನೆಲಕ್ಕೆ ಬೀಳುತ್ತಾರೆ. ಪ್ರಾರ್ಥನೆ. ಪ್ರೇಮದಾತರು ಪಾಪಿಗಳನ್ನು ಪ್ರೀತಿಸುವವರಾದ ಯೇಸು, ನಾವು ಪದೇ ಪದೇ ಮಾಡುವ ಪಾಪಗಳಿಂದ ನಿಮ್ಮನ್ನು ನೆಲಕ್ಕೆ ಬೀಳುವಂತೆ ಮಾಡಿದ್ದೀರಿ. ನಮ್ಮನ್ನು ನಮ್ಮ ಪಾಪಗಳನ್ನು ಕ್ಷಮಿಸಿ ಸ್ವಾಮಿ. ನಿಮ್ಮ ಈ ಘೋರ ಕಷ್ಟಗಳನ್ನು ನೋಡಿ ನಿಮ್ಮಂತೆ ನಾವು ಅನುಭವಿಸಬೇಕಾದ ಕಠಿಣ ಯಾತನೆಯನ್ನು ಅರಿತು ಪಾಪಗಳನ್ನು ದ್ವೇಷಿಸುವಂತೆ ಮಾಡಿ. ಪಾಪಗಳಿಂದ ಬಿಡುಗಡೆಯಾದ ನಾವು ಪುಣ್ಯ ಫಲಗಳನ್ನು ಪಡೆಯುವಂತೆ ನಿಮ್ಮ ದಿವ್ಯ ದರ್ಶನವನ್ನು ಕಾಣುವ ಮೋಕ್ಷ ಭಾಗ್ಯವನ್ನು ಅನುಭವಿಸುವಂತೆ ಕೃಪೆಯನ್ನು ನೀಡಿಸುವ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ. ನಮೋ ಮರಿಯ ಪ್ರಸಾದ ಪೂರ್ಣೆ, ಕರ್ತವ್ಯ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮದಾದ ಫಲವಾದ ಯೇಸು ಧನ್ಯರು. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಾಮಿಸಲಿ. ಹತ್ತನೆಯ ಸ್ಥಳ, ಸೈನಿಕರು ಯೇಸು ಸ್ವಾಮಿಯ ಬಟ್ಟೆಗಳನ್ನು ಸುಲಿದು ಅವರನ್ನು ಬೆತ್ತಲೆಯಾಗಿಸುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ವಧಾಸ್ಥಾನಕ್ಕೆ ಒಯ್ಯಲ್ಪಟ್ಟ ಕುರಿಮರಿಯು ಬಲಿಯ ಸ್ಥಳವನ್ನು ಮುಟ್ಟಿತು. ಯೇಸುವನ್ನು ಶಿಲುಬೆಗೇರಿಸಲು ಕ್ರೂರ ಸಿಪಾಯಿಗಳು ಅವರ ಬಟ್ಟೆಗಳನ್ನು ಕಳಚಿ ಅವರನ್ನು ಬೆತ್ತಲಾಗಿಸುತ್ತಾರೆ. ಜನಸಂದಣಿಯ ಮುಂದೆ ಅವಮಾನವಾದರೂ ಸ್ವಾಮಿ ಮೌನವಾಗಿ ನಿಲ್ಲುತ್ತಾರೆ. ರಕ್ತದಿಂದ ಒದ್ದೆಯಾಗಿ ಚರ್ಮದೊಂದಿಗೆ ಅಂಟಿಕೊಂಡಿದ್ದ ಬಟ್ಟೆಗಳನ್ನು ಸುಲಿಯುವಾಗ ಚರ್ಮವು ಸೀಳಿ ಬರುತ್ತದೆ. ಗಾಯಗಳು ಒಡೆದು ರಕ್ತ ಹರಿಯುತ್ತದೆ. ಕಲ್ಲಿನ ಕಂಬದಲ್ಲಿ ಅನುಭವಿಸಿದ ಚಾಟಿಯ ಏಟು, ಮುಳ್ಳಿನ ಕಿರೀಟ ಹೊಡೆದ ತಲೆಯ ಏಟು ಮತ್ತೆ ಅನುಭವಿಸಿದಂತೆ ಆಗುತ್ತದೆ. ಇದೆಲ್ಲವನ್ನು ನೋಡಿಯಾದರೂ
ನಮ್ಮ ಪಾಪಗಳನ್ನು ತ್ಯಜಿಸಿ ನಮ್ಮ ದುರ್ನಡತೆಯನ್ನು ವರ್ಜಿಸಿ ಬಿಡೋಣ. ಪ್ರಾರ್ಥನೆ. ಲೋಕದ ಪಾಪಗಳನ್ನು ಪರಿಹರಿಸಲು ಬಂದ ಪಾಸ್ಕ ಕುರಿಮರಿಯಾದ ಯೇಸುವೆ, ಬಲಿಯಾಗಲು ವಧಾಸ್ಥಾನಕ್ಕೆ ಬಂದು ಸೇರಿದ್ದೀರಿ. ಎಲ್ಲವನ್ನೂ ಮೌನವಾಗಿಯೇ ಸಹಿಸಿಕೊಂಡಿದ್ದೀರಿ. ನಾವಾದರೂ ಅಲ್ಪ ಸ್ವಲ್ಪ ಕಷ್ಟ ಸಂಭವಿಸುತ್ತಲೇ ಎಷ್ಟೋ ಮೊರೆಯಿಡುತ್ತೇವೆ, ತಾಳ್ಮೆ ಕಳೆದುಕೊಳ್ಳುತ್ತೇವೆ, ಕೋಪಗೊಳ್ಳುತ್ತೇವೆ. ಸ್ವಾಮಿ, ನಿಮ್ಮಿಂದ ಶಾಂತಿ ಮತ್ತು ತಾಳ್ಮೆಯನ್ನು ಕಲಿತುಕೊಳ್ಳುವಂತೆ ಮಾಡಿರಿ. ನಾಚಿಕೆಯಾಗುವಂತಹ ನಮ್ಮ ಪಾಪಗಳಿಂದ ನಿಮ್ಮ ಅಮೂಲ್ಯವಾದ ಪ್ರೀತಿಯನ್ನು, ವರಪ್ರಸಾದವನ್ನು ಕಳೆದುಕೊಂಡಿದ್ದೇವೆ. ಪಾಪಿಗಳಾದ ನಮ್ಮೆಲ್ಲರ ರಕ್ಷಕರೇ, ನಮ್ಮಲ್ಲಿ ಬೇರೆಯಿರುವ ದುರ್ಗುಣಗಳನ್ನು ನಮ್ಮ ಪ್ರಾರ್ಥನೆ, ಉಪವಾಸ, ತಪಸ್ಸಿನ ಮೂಲಕ ಬಿಚ್ಚೊಗೆಯುವಂತೆ ಮಾಡಿರಿ ಸ್ವಾಮಿ. ನಿಮ್ಮ ನಾವು ಪ್ರೀತವಾಗಲಿ, ರಾಜ್ಯದಲ್ಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಗೆ ಒಳಪಡಿಸಿರಿ, ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ಮುದ್ರದ ಫಲವಾದ ಯೇಸು ಧನ್ಯರು. ಈಗಲೂ ನಮ್ಮ ಮರಣದಲ್ಲಿ ಪ್ರಾರ್ಥನೆ. ಆಮೆನ್. ನಮ್ಮೆಲ್ಲರಿಗೂ ಈ ದೇವಾಲಯ ವಿಶೇಷವಾದ ಒಂದು ರೀತಿಯಲ್ಲಿ ಕಾಣುವಂತಹ ದೇವಾಲಯ. ಕಾರಣ ನಾವೆಲ್ಲರೂ ಹೊಂದಿರುವುದು ನಮ್ಮ ಪಾಲಿಕೆ ಸಂತ ತೆರೇಸಮ್ಮನವರ ದೇವಾಲಯದಿಂದ. ಕೇಜದಲ್ಲಿ ಒಂದೇ ದೇವಾಲಯ ನಮ್ಮ ಪಾಲಿಕೆ ಸಂತ ತೆರೇಸಮ್ಮನವರ ಹೆಸರನ್ನು ಪಡೆದಿರುವಂಥದ್ದು. ಇಡೀ ಕೇಜಫ್ನಲ್ಲಿ ಹೆಸರುವಾಸಿ ಆದಂತಹ ಒಂದು ದೇವಾಲಯ. ಈ ದೇವಾಲಯದಲ್ಲಿ ಇರುವಂತಹ ಕುಟುಂಬಗಳು ನಿಮಗೆ ಹೇಳಿದ ಪ್ರಕಾರ 1,300 ಕುಟುಂಬಗಳಿವೆ. ಒಂದು ದೊಡ್ಡ ಮಟ್ಟದಲ್ಲಿ ನಾವು ಈ ದೇವಾಲಯದಲ್ಲಿ ಒಂದು ಭಕ್ತಾದಿಗಳನ್ನು ನಾವು ನೋಡುತ್ತೇವೆ. ಪ್ರತಿಯೊಂದು ಸಾರಿ ನಾವು ಸಂತ ತೆರೇಸಮ್ಮನವರು ನಾವು ನೆನೆಯುವಾಗ ಅವರಿಂದ ನಾವು ಕಾಣುವಂತಹ ಪವಾಡಗಳು ಅನೇಕ. ಇಡೀ ಜಗತ್ತಿನಲ್ಲಿ ಯಾವುದೇ ಒಂದು ದೇವಾಲಯಕ್ಕೆ ನಾವು ಹೋದರೂ ಆ ದೇವಾಲಯಗಳಲ್ಲಿ ಸಂತ ತೆರೇಸಮ್ಮನವರ ಪ್ರಸನ್ನತೆ ತುಂಬಿರುವಂತಹ ಸ್ವರೂಪಗಳನ್ನು ನಾವು ನೋಡುತ್ತೇವೆ. ದೇವರು ನಮಗೆ ಕೊಟ್ಟಂತಹ ಅವಕಾಶಗಳಲ್ಲಿ ಕಂಡಂತಹ ಒಂದು 24 ದೇಶಗಳಲ್ಲಿ ಇರುವಂತಹ ದೇವಾಲಯಗಳಲ್ಲಿ ನಮ್ಮ ಪಾಲಿಕೆ ಸಂತ ತೆರೇಸಮ್ಮನವರ ಪ್ರಸನ್ನತೆ. ಆದ್ದರಿಂದ ನಮ್ಮೆಲ್ಲರಿಗೂ ತಿಳಿದಿರುವ ಪ್ರಕಾರ ಯಾವ ದೊಡ್ಡ ಮಟ್ಟದಲ್ಲಿ ನಮ್ಮ ಪಾಲಕಿ ತೆರೇಸಮ್ಮನವರು ಪ್ರಚಾರ ಮಾಡಲಿಲ್ಲ, ಯಾವ ಕಡೆಗೆ ಪ್ರಚಾರ ಮಾಡಲು ಹೋಗಲಿಲ್ಲ. ಇದು ಒಂದು ಚಿಕ್ಕ ಕೊಠಡಿಯಲ್ಲಿ, ನೋವಿನಲ್ಲಿ, ಆದರೆ ಇಡೀ ಜಗತ್ತಿಗೆ ಧರ್ಮ ಪ್ರಚಾರಕ್ಕೆ ಪಾಲಕಿಯಾಗಿ ನೇಮಕಗೊಂಡಂತಹ ತಾಯಿ. ಆದ್ದರಿಂದ ಇಂದು ನಮ್ಮ ದೇವಾಲಯದ ಪಾಲಕಿಯಾಗಿರುವ ಸಂತ ತೆರೇಸಮ್ಮನವರು ನಿಜಕ್ಕೂ ಸಹ ಈ ದೇವಾಲಯಕ್ಕೆ ಪಾಲಕಿಯಾಗಿ ಇರುವುದರಿಂದ ನಾವು ವಿಶೇಷವಾದ ರೀತಿಯಲ್ಲಿ ಈ ದಿನದಲ್ಲಿ ನಾವು ಪ್ರಾರ್ಥಿಸೋಣ ಮತ್ತು ಈ ಸ್ಥಳವನ್ನು ಧ್ಯಾನಿಸೋಣ.
ಯೋಧರು ನೆಲಕ್ಕೆ ತಬ್ಬಿ ಶಿಲುಬೆಗೆ ಜಡಿಯುತ್ತಾರೆ. ಕೈ ಕಾಲುಗಳಿಗೆ ಮೊಳೆಗಳನ್ನು ಜಡಿಯುವಾಗ ಅವರ ಮಾಂಸ ಸೀಳಿ ಎಲುಬುಗಳು ನುಚ್ಚು ನೂರಾಗಿ ನರಗಳು ಕಿತ್ತು ಹೋಗಿ ಇದ್ದ ಅಲ್ಪ ಸ್ವಲ್ಪ ರಕ್ತವು ಹರಿದು ಹೋಗುತ್ತದೆ. ಸಾವಿಗಿಂತ ಭೀಕರವಾದ ಈ ಚಿತ್ರ ಹಿಂಸೆಯನ್ನು ಕಂಡರು. ಯೇಸು ಸ್ವಾಮಿಯ ಸಹಾಯಕ್ಕೆ ಬರಲು ಯಾರು ಸಿದ್ಧರಿಲ್ಲ, ಸಂತೈಸಲು ಹಿಂದೆ ಬರುತ್ತಿಲ್ಲ. ಅವರು ಏಕಾಂಗಿಯಾಗಿ ಅನುಭವಿಸುತ್ತಿರುವ ನೋವನ್ನು ಕಲಿಯದ ನಾವು ಅದನ್ನು ವರ್ಣಿಸಲು ಹೇಗೆ ಸಾಧ್ಯವಾಗುತ್ತದೆ? ಪ್ರಾರ್ಥನೆ. ಓ ನನ್ನ ಪಾಪವೇ, ಓ ಕ್ಷಮಿಸಲ್ಪಟ್ಟ ಪಾಪವೇ, ಮನುಷ್ಯನಾಗಿ ಹುಟ್ಟಿ ಪಾಪವೊಂದನ್ನು ಬಿಟ್ಟು ಮತ್ತೆಲ್ಲದರಲ್ಲಿಯೂ ನಮ್ಮ ಸ್ತುತಿಗಳನ್ನು ಹಂಚಿಕೊಂಡ ನಿರಪರಾಧಿ ಸ್ವಾಮಿ ಯೇಸುವನ್ನು ಶಿಕ್ಷೆಗೆ ಗುರಿ ಮಾಡಿದ್ದು ನೀನೇ. ಓ ಭಕ್ತರೇ, ಸ್ವಾಮಿ ನಮ್ಮನ್ನು ಎಷ್ಟು ಪ್ರೀತಿಸುತ್ತಾರೆ ಎಂದು ನಮಗೆ ಇನ್ನಾದರೂ ತಿಳಿಸಿರಿ. ಆ ಪ್ರೀತಿಯನ್ನು ಇನ್ನಾದರೂ ಕಂಡಿರೋಣ. ನಮ್ಮ ಹೃದಯಗಳು ಸ್ವಾಮಿಯ ಪ್ರೀತಿಯಿಂದ ಪರಿವರ್ತನೆ ಹೊಂದಲು ಈ ಲೋಕದ ಸ್ವಾರ್ಥ, ಮೋಹ, ಕಾಮ, ಕ್ರೋಧಗಳ ಅಂಶಗಳಿಗೆ ಒಳಗಾಗದೆ ಮನ ಪರಿವರ್ತನೆ ಹೊಂದಲು ಇನ್ನಾದರೂ ಪಡಕೊಳ್ಳೋಣ. ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮೋ ಮರಿಯ ಪ್ರಸಾದ ಪೂರ್ಣೆ, ಕರ್ತರು ನಿಮ್ಮಲ್ಲಿದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ಈ ಮೊದಲ ಫಲವಾದ ಯೇಸು ಧನ್ಯರು. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಾಮಿಸಲಿ. ಪೂಜ್ಯತಾಯ ದಾನ ಮಾಡಿ ಜೀವದಾತರಾದರು. 12ನೆಯ ಸ್ಥಳ. ಶಿಲುಬೆಯ ಮೇಲೆ 3 ತಾಸು ಬಳಲಿದ ಯೇಸು ತಮ್ಮ ಪ್ರಾಣವನ್ನು ಅರ್ಪಿಸುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರ ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ತ್ಯಾಗಮೂರ್ತಿ ಯೇಸು ಸ್ವಾಮಿ 3 ತಾಸು ಶಿಲುಬೆಯ ಮೇಲೆ ನೇತಾಡಿದರು. ತಮ್ಮನ್ನು ಈ ಗತಿಗೆ ತಂದವರನ್ನು ನೋಡಿ, ತಂದೆಯೇ, ಇವರನ್ನು ಕ್ಷಮಿಸಿರಿ ಎಂದರು. ಕಳ್ಳರಿಬ್ಬರಿಗೆ ನಡೆದ ವಾಗ್ವಾದದಲ್ಲಿ ತಮ್ಮನ್ನು ಬೇಡಿಕೊಂಡ ಕಳ್ಳನಿಗೆ, ಹಿಂದೆ ನೀನು ನನ್ನ ಸಂಗಡ ಸ್ವರ್ಗದಲ್ಲಿರುವೆ ಎಂದರು. ತಮ್ಮ ಪ್ರೀತಿಯ ತಾಯಿಯನ್ನು ನೋಡಿ, ಅಮ್ಮ, ಇಗೋ ನಿನ್ನ ಮಗನು ಎಂದು ತಮ್ಮ ಪ್ರೇಷಿತ ಯೋಹಾನನನ್ನು ಕಂಡು, ಇಗೋ ನಿನ್ನ ತಾಯಿ ಎಂದು ಅವರ ಕೈಗೆ ಒಪ್ಪಿಸಿಕೊಟ್ಟರು. ಎಲ್ಲವೂ ನೆರವೇರಿತು ಎನಿಸಿದಾಗ ಕಣ್ಣೆತ್ತಿ, ತಂದೆಯೇ, ಇಗೋ ನನ್ನ ಆತ್ಮವನ್ನು ನಿಮ್ಮ ಕೈಗೆ ಒಪ್ಪಿಸುತ್ತೇನೆ ಎಂದು ಪ್ರಾಣ ಬಿಟ್ಟರು. ದೇವಕುಮಾರ ಪ್ರಾಣತ್ಯಾಗ ಮಾಡಿದ ಈ ಸಂದರ್ಭದಲ್ಲಿ ಪ್ರಕೃತಿ ಎಲ್ಲವೂ ಅವರ ದೈವತ್ವವನ್ನು ಪ್ರಸಿದ್ಧಪಡಿಸುತ್ತದೆ. ಸೂರ್ಯ ಗ್ರಹಣ ಹಿಡಿಯುತ್ತದೆ, ಭೂಮಿ ಅದರುತ್ತದೆ, ಬಂಡೆಗಳು ಒಡೆದು ಸೀಳಿ ಹೋಗುತ್ತವೆ. ಭೂಮಂಡಲದ ಪ್ರಕೃತಿಯೆಲ್ಲ ತನ್ನ ಸೃಷ್ಟಿಕರ್ತರು ನಿಧನರಾಗುವುದನ್ನು ಕಂಡು ಕಣ್ಣೀಡಿರುವಂತೆ ಕಾಣುತ್ತದೆ. ನರನ ಪಾಪಕ್ಕಾಗಿ ಯೇಸು ಪ್ರಾಣ ನೀಡಿದೆ, ಶರಣ ಬಿಡಿದು ಬೇಡ್ವೆ ಸ್ವಾಮಿ ಕ್ಷಮೆಯ ಪಾಪಕ್ಕೆ. ನರನ ಪಾಪಕ್ಕಾಗಿ ಯೇಸು ಪ್ರಾಣ ನೀಡಿದೆ, ನರನ ಪಾಪ ನೆನೆದು
ನೀಡಿದೆ. ಶರಣಬೀಸು ಬೇಡ್ವೆ ಸ್ವಾಮಿ ಕ್ಷಮೆಯ ಪಾಪಕ್ಕೆ, ನರನ ಪಾಪಕ್ಕಾಗಿ ಯೇಸು ಪ್ರಾಣ ನೀಡಿದೆ. ಪ್ರಾರ್ಥನೆ. ನಮ್ಮ ಮೇಲಿನ ಪ್ರೀತಿಗಾಗಿ ಪ್ರಾಣತ್ಯಾಗ ಮಾಡಿದ ಪ್ರಭು ಯೇಸುವೆ, ಸೃಷ್ಟಿ ಸಮಸ್ತವು ನಿಮ್ಮ ಮರಣವನ್ನು ಕಂಡು ಪ್ರಲಾಪಿಸುವ ಈ ಸಮಯದಲ್ಲಿ ನಾವು ಮಾತ್ರ ದುಃಖಿಸದೆ ಹೇಗಿರಲು ಸಾಧ್ಯ? ನಮ್ಮ ಪಾಪಗಳಿಗಾಗಿ ತಾವು ಅನುಭವಿಸಿದ ವೇದನೆಗೆ, ಮರಣ ದಂಡನೆಗೆ ನಿಜವಾಗಿಯೂ ನಾವು ದುಃಖಿಸಬೇಕಾಗಿದೆ. ನಮ್ಮ ಪಾಪದ ಘೋರ ಪರಿಣಾಮ ಎಷ್ಟೆಂದು ಇದರಿಂದ ನಮಗೆ ಅರಿವಾಗುತ್ತಿದೆ. ನಾವು ಮಾಡಿದ ಎಲ್ಲಾ ಪಾಪಗಳಿಗಾಗಿ ನಿಜವಾದ ಪಶ್ಚಾತ್ತಾಪ ಪಡುತ್ತೇವೆ. ನಮ್ಮನ್ನು ಕ್ಷಮಿಸಿರಿ ಸ್ವಾಮಿ. ನಮ್ಮನ್ನು ನಿಮ್ಮೊಡನೆ ಒಂದಾಗಿಸಲು ನಿಮ್ಮ ಪಾದಗಳು ಕಟ್ಟಿವೆ. ನಮ್ಮನ್ನು ಆಧರಿಸಿ ಅಪ್ಪಿಕೊಳ್ಳಲು ನಿಮ್ಮ ಕರಗಳು ಚಾಚಿವೆ. ನಮ್ಮ ಮೇಲೆ ನಿಮ್ಮ ವರಪ್ರಸಾದ ಸುರಿಸಲು ನಿಮ್ಮ ಹೃದಯ ತೆರೆದಿದೆ. ನಾವು ಮನ ತಿರುಗಿ ನಿಮ್ಮೆಡೆಗೆ ಬರಲು ನಿಮ್ಮ ತಲೆಬಾಗಿ ನಮ್ಮನ್ನು ಕರೆಯುತ್ತಿದೆ. ಆದ್ದರಿಂದ ನಾವು ನಿಮಗಾಗಿ ಜೀವಿಸಿ ನಿಮ್ಮ ಪ್ರೀತಿಯಲ್ಲಿ ಸ್ಥಿರವಾಗಿ ಬಾಳಿ ಅಂತಿಮವಾಗಿ ನಿಮ್ಮ ಕರಗಳಲ್ಲಿ ನಮ್ಮ ಆತ್ಮವನ್ನು ಒಪ್ಪಿಸುತ್ತೇವೆಂದು ವಾಗ್ದಾನ ಮಾಡುತ್ತೇವೆ ಸ್ವಾಮಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ ಪ್ರಭು ನಿಮ್ಮೊಡನಿದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಾಲಿ. ಶಿಲುಬೆಯಿಂದ ಇಳಿಸಿದ ಯೇಸುವಿನ ಶರೀರವನ್ನು ಮಾತೆಯ ಮಡಿಲಲ್ಲಿಡುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ತನ್ನ ಪ್ರಿಯ ಮಗನು ತನ್ನ ಕಣ್ಣ ಮುಂದೆ ಪ್ರಾಣ ಬಿಟ್ಟಾಗ ಆ ಪೂಜ್ಯ ಮಾತೆ ಪಟ್ಟ ನೋವು ಎಷ್ಟಿರಬಹುದು ಎಂದು ಯೋಚಿಸೋಣ. ಪ್ರಾಣ ಕಳೆದುಕೊಂಡ ಪಾರ್ಥಿವ ಶರೀರವನ್ನು ಶಿಲುಬೆಯಿಂದ ಕೆಳಗಿಳಿಸಿ ಆಕೆಯ ಮಡಿಲಲ್ಲಿರಿಸಿದಾಗ ಆಕೆ ಅದನ್ನು ಅಪ್ಪಿಕೊಂಡು ಅಳುತ್ತಾಳೆ. ತನ್ನ ಮಗನು ನೋವನ್ನು ಅನುಭವಿಸುತ್ತಿದ್ದಾಗ ಅಪ್ಪಿಕೊಳ್ಳಲಾಗದ ಆ ದೇಹವನ್ನು ಆ ಮಾತೆ ಈಗ ಅಪ್ಪಿಕೊಳ್ಳುತ್ತಾಳೆ. ತನ್ನ ಮಗ ಯೇಸುವಿನ ಮುಖವು ಬಾಡಿ ಹೋಗಿದೆ, ಕಣ್ಣುಗಳು ಮುಚ್ಚಿವೆ, ತಿಳಿದಿರುವ ಎದೆಯ ಪಾರ್ಶ್ವದಿಂದ ರಕ್ತವು ನೀರು ಹರಿದು ಬರುತ್ತಿದೆ, ಕೈ ಕಾಲುಗಳು ತೂತಾಗಿ ಎರಡು ಮಾಂಸ ಕಾಣುತ್ತಿದೆ. ಇದೆಲ್ಲ ನೋಡುವಾಗ ಆ ಮಹಾ ತಾಯಿ ತನ್ನ ಸ್ವಂತ ಮರಣಕ್ಕಿಂತ ಹೆಚ್ಚು ನೋವನ್ನು ಅನುಭವಿಸಿದ ವ್ಯಾಕುಲ ದೇವ ಮಾತಿ ನಮ್ಮ ಮೇಲೆ ಮರಕ ತೋರಿ ನಿಮ್ಮ ಪ್ರಿಯ ಕುಮಾರನನ್ನು ಶಿಲುಬೆಗೆ ಇರಿಸಿ ನಿಮ್ಮ ಕೋಮಲ ಹೃದಯವನ್ನು ತಿವಿದು ತೆರೆದದ್ದು ನಮ್ಮ ಪಾಪಗಳೇ. ನಾವು ಪಾಪ ಮಾಡಿದ್ದೇವೆ, ನಮ್ಮ ಮೇಲೆ ಕೋಪ ಮಾಡದೆ ನಮ್ಮನ್ನು ಕ್ಷಮಿಸಿರಿ ತಾಯಿ. ನಮಗಾಗಿ ಪ್ರಾರ್ಥಿಸಿ ನಾವು ಪಾಪ ವಿಮೋಚನೆ ಪಡೆಯುವಂತೆ ಅನುಗ್ರಹಿಸಿರಿ. ಇನ್ನು ಮೇಲೆ ನಾವು ಪಾಪ ಮಾಡದೆ ನಿಮ್ಮ ನೋವಿಗೆ ಕಾರಣರಾಗದೆ ಬಾಳುತ್ತೇವೆ ಎಂದು ನಿಮ್ಮ ಕುಮಾರನನ್ನು ಆರಾಧಿಸಿ ಸ್ತುತಿಸುತ್ತೇವೆಂದು ವಾಗ್ದಾನ ಮಾಡುತ್ತೇವೆ. ನಿಮ್ಮ ಈ ನೋವನ್ನು ನಾವು ಸದಾ ನೆನಪಿಟ್ಟುಕೊಂಡು ನಮ್ಮ ಹೃದಯವು ಆ ನೆನಪಿನಿಂದ ಪರಿಶುದ್ಧವಾಗಿ ಬಾಳುವಂತೆ ಅದನ್ನು ಮುಟ್ಟಿ ಆಶೀರ್ವದಿಸಿರಿ.
ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ. ಪ್ರಭು ನಿಮ್ಮೊಡನಿದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮ್ಮ ಮೇಲೆ ದಯ ತೋರಿ ಸ್ವಾಮಿ, ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. Death is not the end. Death is the beginning of a new life. ಎಂದು ಹೇಳುವಂಥ ರೀತಿಯಲ್ಲಿ ಮರಣ ಎಂಬುದು ನಮ್ಮ ಜೀವನದ ಕೊನೆಯ ಭಾಗವಲ್ಲ, ಮೊದಲಿಗೆ ಪ್ರಾರಂಭದ ಹೊಸ ಜೀವನಕ್ಕೆ. ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಧ್ಯಾನಿಸಲಿರುವಂತಹ ಈ 14ನೇ ಸ್ಥಳದಲ್ಲಿ ನಂಬಿಕೆಯನ್ನು ತಮ್ಮದಾಗಿಸಿಕೊಳ್ಳೋಣ. ಇದನ್ನೇ ಸಂತ ಸೆಬಾಸ್ಟಿಯನ್ ಇವರ ಜೀವನದಲ್ಲಿ ನಾವು ನೋಡಿದ್ದು. ನಾವು ಇರೋದು ಸಂತ ಸೆಬಾಸ್ಟಿಯನ್ ದೇವಾಲಯ. ಅವರಲ್ಲಿ ಆದಂತಹ ಗಾಯ, ನೋವು ಎಲ್ಲದರಲ್ಲೂ ಅವರಲ್ಲಿ ಇದ್ದಿದ್ದು ನಾನು ಹೊಸ ಜೀವನವನ್ನು ಆ ಕ್ರಿಸ್ತನಲ್ಲಿ ಪಡೆಯಲಿದ್ದೇನೆ ಎಂಬುದು. ಆದ್ದರಿಂದ ಇಂತಹ ಒಂದು ವಿಶ್ವಾಸ ನಂಬಿಕೆಯೊಂದಿಗೆ ನಾವು ಈ 14ನೇ ಸ್ಥಳದಲ್ಲಿ ಭಾಗವಹಿಸೋಣ. ಆತ್ಮಕ್ಕೆ ಸ್ವಗಾಸೋಯ. 14ನೇ ಸ್ಥಳ, ಯೇಸುವಿನ ಪಾರ್ಥಿವ ಶರೀರವನ್ನು ಸಮಾಧಿಯಲ್ಲಿಟ್ಟು ಹಿಂತಿರುಗುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಎಲ್ಲ ಮುಗಿದಿತ್ತು. ವ್ಯಾಕುಲ ಮಾತೆಯ ಕಣ್ಣೀರು ಹೊತ್ತಿತ್ತು. ತನ್ನ ಮಗ ಇನ್ನು ಎಷ್ಟೋ ಸಾಧಿಸುತ್ತಿದೆ ಎಂದು ಆ ತಾಯಿ ಅರಿತಿದ್ದರು. ಈ ಸಾವು ಕೊನೆಯಲ್ಲ ಎಂದು ತಿಳಿದಿತ್ತು. ಮಾತೆಯ ಮಡಿಯಿಂದ ಶರೀರವನ್ನು ತೆಗೆದುಕೊಂಡು ಶಿಷ್ಯರು ಶುಭ್ರ ಬಟ್ಟೆಯಿಂದ ಅದನ್ನು ಹೊಲಿಸಿ ಅರಿತಾಯ ಜೋಸೆಫನು ನೀಡಿದ ಹೊಸ ಸಮಾಧಿಯನ್ನು ಸ್ಥಾಪನೆ ಮಾಡುತ್ತಾರೆ. ಆ ಪರಮ ಪೂಜ್ಯ ಶರೀರವು 3 ದಿನಗಳವರೆಗೂ ಅದೇ ಸಮಾಧಿಯಲ್ಲಿ ಇರುತ್ತದೆ. ಮಾನವನ ಎಲ್ಲ ಪಾಪಗಳು, ದೋಷಗಳು ಆ ಪಾರ್ಥಿವ ಶರೀರದೊಂದಿಗೆ ಆ ಕತ್ತಲ ಸಮಾಧಿಯಲ್ಲಿ ಕರಗಿ ಹೋಗಿ ಮನುಷ್ಯರ ಬದುಕಿಗೆ ಹೊಸ ಪುಣ್ಯವನ್ನು ಕೊಡುತ್ತದೆ. ಎಲ್ಲೋ ನಾವು ಸಹ ದೇವರ ಸಮಾಧಿಯಲ್ಲಿ ಮುಚ್ಚಿಕೊಳ್ಳುತ್ತೇವೆ. ಆದರೆ ಯಾವಾಗ ಯಾವ ಸ್ಥಳದಲ್ಲಿ ಎಂದು ನಮಗೆ ತಿಳಿದಿಲ್ಲ. ತಮಗೆ ಮಾತ್ರ ಅರಿವಿದೆ ಸ್ವಾಮಿ. ಆದರೆ ಪಾಪದಿಂದ ಮೌನವಾದ ನಮ್ಮ ದೇವ ಆಗುವಂತೆ ನಮ್ಮ ಆತ್ಮ ನಮ್ಮ ಸನ್ನಿಧಿಗೆ ಸೇರಿದೆ. ಒಂದು ದಿನ ನಮ್ಮ ಶರೀರಗಳು ಆತ್ಮದೊಂದಿಗೆ ಪುನರುತ್ಥಾನಗೊಂಡು ನಿಮ್ಮ ಸಾನ್ನಿಧ್ಯ ಸೇರಲು ನಾವು ನಿಮ್ಮನ್ನು ಸ್ತುತಿಸಿ ಆರಾಧಿಸಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾಗುವಂತೆ ಮಾಡಿರಿ ಸ್ವಾಮಿ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ಇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಆಹಾರವನ್ನು ಇಂದು ನಮಗೆ ನೀಡಿ. ನಮಗೆ ತಪ್ಪು ಮಾಡುವವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿ, ನಮ್ಮನ್ನು ಶೋಧನೆಗೆ ಒಪ್ಪಿಸದೆ ಕೀಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ ಸಾಧನೆ ಕರ್ತನು ನಿಮ್ಮೊಡನಿದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ, ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ಒಂದು ಪವಿತ್ರಾತ್ಮನಿಗೂ ಮಹಿಮೆ ಉಂಟಾಗಲಿ. ಆದಿಯಲ್ಲಿ ಯಾವಾಗಲೂ ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ವಿಶ್ವ
ಪರಿಶುದ್ಧ ವ್ಯಾಕುಲಮಾತೆ ನಮಗಾಗಿ ಪ್ರಾರ್ಥಿಸಿರಿ. ಜಗದ್ಗುರುಗಳಿಗಾಗಿ ಪ್ರಾರ್ಥಿಸೋಣ. ಕರ್ತನೇ, ನಮ್ಮ ಜಗದ್ಗುರುಗಳಿಗೆ ಪೂರ್ಣ ಆರೋಗ್ಯವನ್ನು ದಯಪಾಲಿಸಿ ಈ ಧರ್ಮಸಭೆಯನ್ನು ನಿಮ್ಮ ಹೆಜ್ಜೆಗಳಿಗೆ ಮುಂದುವರಿಸಲು ಬರುವ ಎಲ್ಲ ಅಡೆತಡೆಗಳನ್ನು ಎದುರಿಸಲು ಅವರಿಗೆ ಶಕ್ತಿ ನೀಡಲಿ. ನಿಮ್ಮ ಅನುಗ್ರಹದಿಂದ ಅವರು ನಿಮಗೆ ಮೇಯವಾದದನ್ನು ಆಲೋಚಿಸಿ ಈಡೇರಿಸಲು ಅವರ ಮೇಲೆ ನಿಮ್ಮ ದಯೆ ತೋರಿರಿ. ಮೃತರಾದ ವಿಶ್ವಾಸಿಗಳಿಗಾಗಿ ಪ್ರಾರ್ಥಿಸೋಣ. ಪಾಪಗಳನ್ನು ಕ್ಷಮಿಸುವ ನಮ್ಮನ್ನು ರಕ್ಷಿಸಿ ಕಾಪಾಡುವ ಸ್ವಾಮಿ ಯೇಸುವೆ, ನಮ್ಮನ್ನು ಬಿಟ್ಟು ಅಗಲಿರುವ ನಮ್ಮ ಬಂಧುಗಳಿಗೂ ಸ್ನೇಹಿತರಿಗೂ ನಮಗೆ ಸಹಾಯ ಮಾಡಿರುವ ಎಲ್ಲರಿಗೂ ಸ್ವರ್ಗ ರಾಜ್ಯದ ಬಾಗಿಲನ್ನು ತೆರೆದು ಅವರನ್ನು ಸೇರಿಸಿಕೊಳ್ಳಿ. ಕರ್ತರೇ, ಮೃತರಿಗೆ ನಿತ್ಯ ವಿಶ್ರಾಂತಿಯನ್ನು ದಯಪಾಲಿಸಿರಿ. ಪ್ರಭು ಕ್ರಿಸ್ತರೇ, ಜೀವಂತ ದೇವರ ಕುಮಾರರೇ, ನಮ್ಮ ಪಾಪಗಳಿಗಾಗಿ ಲೋಕದ ಮುಕ್ತಿಗಾಗಿ ನಿಮ್ಮ ಅಮೂಲ್ಯ ರಕ್ತವನ್ನು ಸುರಿಸಿ ಶಿಲುಬೆಯ ಮೇಲೆ ಪ್ರಾಣವನ್ನು ಅರ್ಪಿಸಿದ್ದೀರಿ. ನಾವು ಸಹ ಮೃತ ಹೊಂದಿದ ಮೇಲೆ ನಿಮ್ಮೊಂದಿಗೆ ಆ ಸ್ವರ್ಗಾನಂದವನ್ನು ಅನುಭವಿಸುವಂತೆ ಅನುಗ್ರಹಿಸಿರಿ. ನಮ್ಮ ಪೂಜ್ಯ ತಾಯಿ ಕನ್ಯಾಮರಿಯಮ್ಮನವರೇ, ಈಗಲೂ ನಮ್ಮ ಮರಣದ ಸಮಯದಲ್ಲೂ ನಮ್ಮೊಡನೆ ಎದ್ದು ನಮ್ಮನ್ನು ರಕ್ಷಿಸಿ ಕಾಪಾಡಿರಿ ತಾಯಿಯೇ. ಪ್ರಭುವೇ, ಭಕ್ತಿಯ ಕುಗ್ಗಿ ಹೋಗಿ ವಿಶ್ವವು ತನುವಾಗುವ ಕಾಲದಲ್ಲಿ ನಿಮ್ಮ ದಿವ್ಯ ಪ್ರೇಮಾಗ್ನಿಯಿಂದ ನಮ್ಮ ಹೃದಯಗಳು ಪ್ರಜ್ವಲಿಸುವ ಹಾಗೆ ಸಂತ ಫ್ರಾನ್ಸಿಸ್ ಅವರ ಅವಯವಗಳಲ್ಲಿ ನಿಮ್ಮ ಪಂಚಕಾಯಗಳ ಪೂಜ್ಯ ಲಾಂಛನವನ್ನು ಆಶಯಕರವಾಗಿ ಸ್ಥಾಪಿಸಿದ್ದೀರಿ. ಆ ಸಂತರ ಪ್ರಾರ್ಥನೆಗಳ ಮೂಲಕ ನಮ್ಮ ಜೀವನದ ಅನೇಕ ಶಿಲುಬೆಗಳನ್ನು ಪ್ರತಿದಿನ ಹೊತ್ತು ನಡೆದು ಆ ತಪಸ್ಸಿಗೆ ತಕ್ಕ ಫಲಗಳನ್ನು ಪಡೆಯುವಂತೆ ಕರುಣಿಸಿರಿ ಸ್ವಾಮಿ. Pace Domine, pace populo tuo. Venire tema, iras caris nobis. Pace Domine, pace populo tuo. Venine tena, iras caris nobis. Pace Domine, pace populo tuo. Venine tena, iras caris nobis. Gesù Domine, dona eis requiem, semper eterna. Amen. Iube Domine benedicere, benedicas nos Dominus nostre Jesu Christus, qui pro nobis flagellatu ies, crucem cura per fuit crucifixion. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಮ್ಮೆಲ್ಲರನ್ನು ಈ ದಿನದಲ್ಲಿ ಸದಾ ಕಾಲವು ಆಶೀರ್ವದಿಸಿ ಕಾಪಾಡಲಿ. ಆಮೆನ್. ಹೋಗುವೆನು ನನ್ನ ಯೇಸುವಿನೊಂದಿಗೆ, ಹಿಂದೆ ನೋಡ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಸಂಕಟ ಬಂದಾಗ್ಯೂ ಸಂತೋಷದಿ ಹೋಗುವೆನು. ಹಿಂಸೆ ಸಂಕಟ ಬಂದಾಗ್ಯೂ ಸಂತೋಷದಿ ಹೋಗುವೆನು. ನನ್ನ ಶಿಲುಬೆಯನ್ನು ಹೊತ್ತು ಹೋಗುವೆನು ಆ ಗುರಿ ಮುಟ್ಟುವ ತನಕ. ನನ್ನ ಶಿಲುಬೆಯನ್ನು ಹೊತ್ತು ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂದೆ ಹೋಗುವೆನು ನನ್ನ
ನೋಡ ಹೋಗುವೆನು ಆ ಗುರಿ ಮುಟ್ಟುವ ತನಕ ಹಿಂದೆ ನೋಡ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಸಂತ ಮರಿಯಾದೆ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿ ಆಮೆನ್. ಸಂತ ಮರಿಯಾದೆ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿ ಆಮೆನ್. ಸಂತ ಮರಿಯಾದೆ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿ ಆಮೆನ್. ನಮ್ಮನ್ನು ದಯತೋರಿ ಸ್ವಾಮಿ, ನಮಗಾಗಿ ಪ್ರಾರ್ಥಿಸಿರಿ, ನಮಗಾಗಿ ಪ್ರಾರ್ಥಿಸಿರಿ, ನಮಗಾಗಿ ಪ್ರಾರ್ಥಿಸಿರಿ, ನಮಗಾಗಿ ಪ್ರಾರ್ಥಿಸಿರಿ, ನಮಗಾಗಿ ಪ್ರಾರ್ಥಿಸಿರಿ. ಹರ